ಅಬ್ರಹಾಮನ ಹೆಂಡತಿಯಾದಂಥ ಸಾರಳು. ಸಾರಳನ್ನು ನೋಡಬೇಕಾದ್ರೆ ಹೀಗೆ ಹೇಳ್ತಿದೆ ಸಾರಳ ಬಗ್ಗೆ, ನಥಿಂಗ್ ಈಸ್ ಟು ಹಾರ್ಡ್ ಫಾರ್ ಗಾಡ್. ಅವಳಲ್ಲಿ ದೇವರಲ್ಲಿ ನಾವು ನೋಡ್ತೇವೆ ಅಂದರೆ ದೇವರಿಗೆ ಯಾವುದು ಕೂಡ ಅಸಾಧ್ಯವಿಲ್ಲ. ಆಮೆನ್. ಸಾರಳ ತಂದು ದೇವ್ರು ನಿಲ್ಲಿಸ್ತಾರೆ. ಹಿಂಗೆ ಸಾರಳ ಬರೋಕ್ಕಿಂತ ಮುಂಚೆ ಇನ್ನೊಬ್ಬರು ಮೀಟ್ ಆಗೋಣ ನಾವು. ಯಾರನ್ನ? ಅಬ್ರಹಾಮನ ಹೆಂಡತಿಯ ಆದಾಮನ ಹೆಂಡತಿ ಆದಂಥ ಹವ್ವಳನ್ನ ನೋಡಿದ್ರೆ, ಹವ್ವಳನ್ನ ನೋಡ್ಬೇಕಾದ್ರೆ ಹೇಳ್ತಿದೆ ದೇವರು, ಅವಳನ್ನು ನೋಡ್ಬೇಕಾದ್ರೆ ಈಕೆ ಸಂತಾನ ನಿನ್ನ ತಲೆನ ಜಾಸ್ತಿ ಇದೆ. ಆಮೇನ್. ದ ಪ್ರಾಮಿಸ್ ಆಫ್ ಗಾಡ್. ಅವಳಲ್ಲಿ ನಾವು ಏನು ನೋಡ್ತೀವಿ? ಹವ್ವಳಲ್ಲಿ ನಾವು ಏನು ನೋಡ್ತೀವಿ ಅಂದರೆ ದೇವರ ವಾಗ್ದಾನವನ್ನು ನಾವು ನೋಡ್ತಾ ಇದ್ದೇವೆ, ಈಕೆ ಸಂತತಿಯಿಂದ ಬರುವಂಥದ್ದನ್ನ. ಸಾರಳನ್ನ ನೋಡ್ಬೇಕಾದ್ರೆ ದೇವ್ರಿಗೆ ಯಾವುದು ಕಠಿಣ ಇಲ್ಲ. ಸಾರಾ, ನೀನು ಬಂಜೆ ಆಗಿದ್ದೆ, ನೋ ಪ್ರಾಬ್ಲಮ್, ನಾನು ನಿನ್ನಿಂದ ಸಂತತಿಯನ್ನು ಹುಟ್ಟಿಸ್ಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ಆಮೆನ್. ಅದು ನಾವು ಸಾರಳಲ್ಲಿ ನೋಡ್ತೀವಿ. ಹಾಗರಲ್ಲ ನಾವು ನೋಡ್ತೀವಿ. ಹಾಗರಳ ಬಗ್ಗೆ ಹೇಳ್ಬೇಕಾದ್ರೆ, ಈವನ್ ಇನ್ ದ ವಿಲ್ಡರ್ನೆಸ್ ಗಾಡ್ ಈಸ್ ದೇರ್. ಅವಳು ಅರಣ್ಯ ಮಾರ್ಗದಲ್ಲಿ, ಕಠಿಣವಾದ ಮಾರ್ಗದಲ್ಲಿ ನಡೀತಾ ಇರ್ಬೇಕಾದ್ರೂ ದೇವರು ಅವರ ಸಂಗಡ ಇನ್ನೂ ಇದ್ದಾನೆ. ದೇವರು ಸತ್ತು ಹೋದಂಥ ದೇವರಲ್ಲ, ಇನ್ನೂ ಜೀವಿಸುವ ದೇವರಾಗಿದ್ದಾನೆ. ಮರಳುಗಾಡಿನಲ್ಲಿ ಅವಳಿಗೋಸ್ಕರ ಬೊಗ್ಗೆಯನ್ನು ಉಂಟು ಮಾಡಿ ಒಂದು ಬಾವಿಯನ್ನು ಉಂಟು ಮಾಡಿದ ದೇವರು. ಅದಕ್ಕೆ ಲಾಹೆ ರೋಹಿ ಎಂಬುದಾಗಿ ಹೆಸರಿಟ್ಟು, ಅದಕ್ಕೆ ಅಂದರೆ ನನ್ನನ್ನು ನೋಡುವ ಜೀವ ಸ್ವರೂಪನಾದ ದೇವರೆಂಬುದಾಗಿ. ಹಾಗಳಲ್ಲಿ ನಾವು ಮುಂದೆ ತರಬೇಕಾದ್ರೆ ದೇವರು ಹಾಗನ್ನು ಮುಂದೆ ತಂದಿಟ್ಟು ಹೇಳ್ತಿದ್ದಾನೆ, ನಾನು ಯಾರು? ನಿಮ್ಮನ್ನು ನೋಡುವ ದೇವರು. ಯಾವುದು ಕೂಡ ನನಗೆ ಕಠಿಣವಾಗಿರುವಂಥದ್ದಲ್ಲ. ನೀವು ಇನ್ ದ ವಿಲ್ಡರ್ನೆಸ್ ಅಂದರೆ ಅರಣ್ಯದ ಅಡವಿಯಲ್ಲಿ ನಡೆಯುವಾಗಲೂ ನಾನು ನಿನ್ನ ಜೊತೆಲಿ ಇದ್ದೇನೆ ಎಂಬುದಾಗಿ. ಹಾಗಳು ನಾವು ನೋಡಿ ರಾಹಬಳನ್ನ ನಾವು ನೋಡ್ತಾ ಇದ್ದೀವಿ ಬೈಬಲಲ್ಲಿ. ಎರಿಕೋ ಪಟ್ಟಣದಲ್ಲಿ ಇದ್ದಂಥ ರಾಹಬಳನ್ನ ನಾವು ನೋಡ್ತೀವಿ. ಅವಳ ಬಗ್ಗೆ ಒಂದು ಮಾತು ಹೀಗಿದೆ, ಯುವರ್ ಪಾಸ್ಟ್ ಡಸಂಟ್ ಮ್ಯಾಟರ್, ಗಾಡ್ ಕ್ಯಾನ್ ಯೂಸ್ ಎನಿ ಒನ್. ಅಂದರೆ ನಿನ್ನ ಹಳೆ ಜೀವಿತ ನನಗೆ ಇಂಪಾರ್ಟೆಂಟ್ ಅಲ್ಲ. ಅವಳು ಒಬ್ಬ ಯಾರಾಗಿದ್ಲು? ವೇಶ್ಯ ಆಗಿದ್ಲು ಅವಳು. ಒಬ್ಬ ವೇಶ್ಯ ಆದವಳಂತ ಬಗ್ಗೆ ದೇವರು ಮಾತನಾಡ್ತಾ ಇದ್ದಾನೆ, ನಿನ್ನ ಹಳೇದು ನನಗೆ ಬೇಕಾಗಿಲ್ಲ, ನಾನು ನಿನಗೋಸ್ಕರ ಉಪಯೋಗಿಸ್ತೇನೆ. ಇಸ್ರಾಯೇಲ್ ಜನರು ಈ ದೇಶವನ್ನು ಸ್ವಾತಂತ್ರ್ಯಿಸಿಕೊಳ್ಬೇಕಾದ್ರೆ ನಿನ್ನ ಪಾತ್ರ ಕೂಡ ಇಂಪಾರ್ಟೆಂಟ್ ಆಗಿದೆ. ಹಲ್ಲೆಲೂಯಾ. ರಾಹಬನ್ ನೋಡ್ಬೇಕಾದ್ರೆ ಹೇಳ್ತಾರೆ, ಇಟ್ಸ್ ಡಸಂಟ್ ಮ್ಯಾಟರ್, ನಿನ್ನ ಪಾಸ್ಟ್ ನನಗೆ ಬೇಕಾಗಿಲ್ಲ, ಬಟ್ ನಾನು ನಿನ್ನನ್ನು ಉಪಯೋಗಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಕೆಲವು ಸ್ತ್ರೀಯರು ನೋಡ್ರಿ, ಹಾಗಿದ್ರೂ ಕೂಡ ಅಂತ ಲೈಫ್ ಇದ್ರೂ ಕೂಡ ಅವ್ರ ಮೂಲಕವಾಗಿ ದೇವ್ರು ದೊಡ್ಡ ಕಾರ್ಯ ಮಾಡುವಂತನಾಗಿರ್ತಾನೆ. ಹನ್ನ ಬಗ್ಗೆ ನಾವು ನೋಡ್ತೀವಿ ಬೈಬಲಲ್ಲಿ. ಹನ್ನಳಿದ್ದಾಳೆ. ಸಮಯಲನ ಕಾಲದಲ್ಲಿ ಹನ್ನಳಿದ್ಲು. ನಾವು ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತದೆ, ಗಾಡ್ ಆನ್ಸರ್ಸ್ ದ ಪ್ರೇಯರ್ಸ್. ಅವಳ ಒಂದು ಪ್ರಾರ್ಥನೆ, ಎಂಥ ಪ್ರಾರ್ಥನೆ! ಒಂದು ಬಾಯಿ ತುಟಿದ ಟಕ 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 ಮಾತಾಡ್ತಿದ್ಲ ಅಷ್ಟೇ ಅವಳು, ಸುಮ್ಮನೆ ಇಷ್ಟೇ ಮಾತ್ರ. ಅದು ಅರ್ಥ ಆಗಲಿಲ್ಲ ಏಲಿಯನಿಗೆ. ಅವ್ನು ಹೇಳಿದೆ, ಮಧ್ಯಾಹ್ನ ಕುಡಿದು ಬಂದೆ ಅಲ್ಲಿನಂತೆ. ಸ್ವಾಮಿ, ನಾನು ಕುಡಿದು ಬಂದಿಲ್ಲ, ನನ್ನ ಮನೋವೇದನೆ ನಾನು ಹೇಳ್ತಾ ಇದ್ದೇನೆ. ನನ್ನ ಮನೋವೇದನೆಯನ್ನು ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ ಯಾವಾಗಲಿ ನಮಗೆ ಟೈಮ್ ಸಿಕ್ಕಿದೆ, ನಾನು ದೇವ್ರ ಸನ್ನಿಧಾನದಲ್ಲಿ ನಾನು ಪ್ರಾರ್ಥಿಸ್ತೇನೆ. ನನಗೊಂದು ನಂಬಿಕೆ ಉಂಟು, ನನ್ನ ಪ್ರಾರ್ಥನೆ ಕೇಳುವ ದೇವರು ಇನ್ನೂ ಇಲ್ಲಿ ಇದ್ದಾನೆ. ಗಾಡ್ ಆನ್ಸರ್ಸ್ ಮೈ ಪ್ರೇಯರ್. ರೂತಳ್ ನಾವು ನೋಡ್ತಾ ಇದ್ದೀವಿ. ರೂತಳನ್ನು ದೇವ್ರ ಮುಂದೆ ತಂದು ನಿಲ್ಲಿಸಿ ಅವಳಲ್ಲಿ ದೇವ್ರು ಯಾರು ಎಂಬುದಾಗಿ ವ್ಯಕ್ತಪಡಿಸ್ತಾ ಇದ್ದಾನೆ. ಇಟ್ ಈಸ್ ನಾಟ್ ಓವರ್ ಅಂಟಿಲ್ ಗಾಡ್ ಸೇಸ್ ಸೋ. ದೇವ್ರು ಹೇಳೋ ತನಕ ಅದು ಮುಗಿದು ಹೋಗುವುದಿಲ್ಲ. ರೂತಳು ಯಾರಾಗಿದ್ದಾಳೆ? ಒಬ್ಬಳು ವಿಧವೆ ಆಗಿದ್ದಾಳೆ, ಗಂಡನನ್ನು ಕಳ್ಕೊಂಡಿದ್ದಾಳೆ. ತನ್ನ ಅತ್ತೆ ಆದಂಥ ನಹೋಮಿ ಜೊತೆಗೆ ಅವಳು ಬೆತ್ಲೆಹೇಮಿಗೆ ಹೋಗ್ಬೇಕೆಂಬುದಾಗಿ ತೀರ್ಮಾನ ಮಾಡಿದ್ದಾಳೆ. ಅವಳು ಅನ್ಕೊಂಡ್ಲು, ನಂದೆಲ್ಲ ಮುಗಿದೋಯ್ತು, ಇನ್ನೇನು ನಾನು ಬಂಜೆ, ನೀನು ಬಂಜೆ, ನಾನು ಬಂಜೆ, ನೀನು ವಿಧವೆ, ನಾನು ವಿಧವೆ, ನಡಿ, ನೀನು ಎಲ್ಲಿರ್ತೀಯ, ನಾನು ಅಲ್ಲಿರ್ತೀನಿ, ನೀನು ದೇವ್ರೆ, ನನ್ನ ದೇವ್ರೆ, ನಿನ್ನ ಜನನೇ, ನನ್ನ ಜನ, ನಿನ್ನ ಭೂಮಿನೇ, ನನ್ನ ಭೂಮಿ, ನೀನು ತಿನ್ನೋದೆ, ನಾನು ತಿಂತೀನಿ, ನೀನು ಎಲ್ಲಿ ಸಾಯ್ತೀಯೋ, ನಾನು ಅಲ್ಲೇ ಸಾಯ್, ನಿನಗೆಲ್ಲಿ ಸಮಾಧಿ ನನಗೆ. ಸೊ ಇಟ್ಸ್ ಓವರ್. ನೋ, ದೇವ್ರು ಹೇಳ್ತೇನೆ, ನೋ, ಇದು ಇನ್ನೂ ಓವರ್ ಆಗಲಿಲ್ಲ. ಐ ವಿಲ್ ಸ್ಟಾರ್ಟ್ ನ್ಯೂ ಬಿಗಿನ್. ನಾನು ನಿನ್ನಿಂದ ಹೊಸದಾಗಿ ನಾನು ಏನು ಮಾಡ್ತೇನೆ, ನಾನು ಪ್ರಾರಂಭಿಸ್ತಾ ಇದ್ದೇನೆ. ಇಟ್ಸ್ ನಾಟ್ ಓವರ್. ಅಂಟಿಲ್ ಗಾಡ್ ಸೇಸ್. ದೇವರು ಹೇಳೋ ತನಕ ಅದು ಮುಗಿದು ಹೋಗೋದಿಲ್ಲ. ದೇವರು ಹೊಸದನ್ನು ಪ್ರಾರಂಭಿಸುವನಾಗಿದ್ದಾನೆ. ಸ್ತ್ರೀಯರನ್ನು ಉಪಯೋಗಿಸುವಾಗ ದೇವರು ಹೊಸದನ್ನು ಪ್ರಾರಂಭಿಸುವ ದೇವರಾಗಿದ್ದಾನೆ. ಆಮೇನ್. ದೆನ್ ಎಸ್ತರ್ನೆಲ್ಲ ನೋಡ್ಬೇಕಾದ್ರೆ, ಎಸ್ತರ್ನ ಮುಂದೆ ತಂದಿಟ್ಟು ನಾನು ಯಾರಾಗಿದ್ದೇನೆ ಎಸ್ತರ್ ಲೈಫ್ನಲ್ಲಿ ಎಂಬುದಾಗಿ ದೇವ್ರು ಹೇಳ್ಬೇಕಾದ್ರೆ ಇಲ್ಲಿ ಹೇಳ್ತಿದೆ, ಗಾಡ್ ಕ್ಯಾನ್ ಟರ್ನ್ ಎ ನೋಬಡಿ ಇಂಟು ಸಂಬಡಿ. God can turn a nobody into somebody. ಹಲ್ಲೆಲೂಯಾ. ಏನು ಇಲ್ದರೋಂಥಳನ್ನ, ಒಬ್ಬ ಸಾಮಾನ್ಯವಾದವಳಂತನ್ನ ಅಸಾಮಾನ್ಯಳನ್ನಾಗಿ ಮಾಡಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನ್ರಿ. ಒಬ್ಬ ಸಾಮಾನ್ಯವಾದಂಥ ಸ್ತ್ರೀಯರು, ನನ್ನಿಂದ ಏನು ಆಗೋದಿಲ್ಲ ಎಂಬುದಾಗಿ ಅನ್ಕೊಳ್ಳುವಂಥ ಸ್ತ್ರೀಯರನ್ನ ದೇವರು ಉಪಯೋಗಿಸಿ ಎಲ್ಲವನ್ನ ಮಾಡಲಿಕ್ಕೆ ಅವ್ರ ಮೂಲಕವಾಗಿ ದೇವ್ರ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಸ್ತರಳನ್ನ ದೇವರು ಉಪಯೋಗಿಸುವಾಗ ಬರೀ ಎಸ್ತರಳು ಮಾತ್ರ ಉಪಯೋಗಿಸಲ್ಪಡಲಿಲ್ಲ, ಇಡೀ ಯಹೂದ್ಯ ಜನಾಂಗವೇ ಉಪಯೋಗಿಸಲ್ಪಡ್ತದೆ. ಇಡೀ ಯಹೂದ್ಯ ಜನಾಂಗ ಉಳಿಲಿಕ್ಕೆ ಒಬ್ಬ ಎಸ್ತರ್ ಕಾರಣಲಾದ್ಲು. ಅದಕ್ಕೋಸ್ಕರ ತನ್ನಂತ ಅವಳು ಸಮರ್ಪಿಸಿಕೊಂಡ ಸಮರ್ಪಣೆ ಇದೆಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್ಸ್.
ಅದು ತುಂಬಾ ದೊಡ್ಡದಾಗಿದೆ. ಆಮೆನ್. ದೆನ್ ಎಲಿಜಬೆತ್ ಮುಂದೆ ತಂದಿಟ್ಟು ದೇವ್ರು ಹೇಳ್ತಾ ಇದ್ದಾನೆ, ಓಕೆ, ಯು ವಿಲ್ ಗಿವ್ ಬರ್ತ್ ಎ ಗ್ರೇಟ್ನೆಸ್. ವಿಚಾರ ಇದೆ ನೋಡ್ರಿ, ಯು ವಿಲ್ ಗಿವ್ ಬರ್ತ್ ಟು ಗ್ರೇಟ್ನೆಸ್. ಒಂದು ಶ್ರೇಷ್ಠವಾದ, ಉನ್ನತವಾದ, ದೊಡ್ಡದಾದ ಆಶೀರ್ವಾದವನ್ನ ನಿನ್ನ ಮೂಲಕವಾಗಿ ನಾನು ಕೊಡ್ತೇನೆ. ಅದು ಯಾರಂದ್ರೆ ಸ್ನಾನಿಕನಾದಂಥ ಯೋಹಾನನನ್ನ. ಏನು ಸ್ಟ್ರಾಂಗ್ ವರ್ಡ್ ಮಾತಾಡ್ದ ಗೊತ್ತಾ ಸ್ನಾನಿಕನಾದ ಯೋಹಾನ? ಪ್ರವಾದಿಗಳಲ್ಲಿ ಅತಿ ಸ್ಟ್ರಾಂಗ್ ಆಗಿ ಮಾತಾಡ, ಲೈ ಸರ್ಪ ಜಾತಿಯವರೇ, ಏನ್ ಸ್ಟ್ರಾಂಗ್ ವರ್ಡ್ ಮಾತಾಡ್ತಾ ಇದ್ದಾನೆ. ಅಂತ ಬಲಿಷ್ಠನಾದಂಥ, ಧೈರ್ಯಶಾಲಿಯಾದಂಥ, ಹೊಸ ಒಡಂಬಡಿಕೆಯ ಪ್ರವಾದಿಯನ್ನು ಕೊಟ್ಟಂತ ಸ್ತ್ರೀ ಎಲಿಜಬೆತ್ ಆಗಿದ್ದಾಳೆ. ಆ ಎಲಿಜಬೆತಳು ಮರಿಯಳನ್ನ ತನ್ನ ಮನೆಗೆ ಸ್ವೀಕರಿಸಿಕೊಂಡಿದ್ದಾಳೆ. ಹಲ್ಲೆಲೂಯ. ದನ್ ಇನ್ನೊಬ್ಳು ಮರಿಯಳು, ಓಕೆ, ಇಟ್ ಶಾಲ್ ಬಿ ಅಂಟು ಯು ಅಕಾರ್ಡಿಂಗ್ ಟು ಗಾಡ್ ವರ್ಡ್. ಓಕೆ, ದೇವರ ವಾಕ್ಯವು ನಿನ್ನ ಮೂಲಕವಾಗಿ, ಓಕೆ, ಅದೇನಾಗಿ ಬರುವಂಥದ್ದಾಗಿದೆ. ಅಂದ್ರೆ ನಾನು ನಿನ್ನ ಮೂಲಕವಾಗಿ ಬರುವಂತನಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾನೆ. ಅದನ್ನ ದೇವರು ಯಾರನ್ನ? ಮರಿಯಳನ್ನು ಉಪಯೋಗಿಸುವಾಗ ನೋಡ್ರಿ, ಇವ್ರು ನಾನು ಹೇಳಿದಂತೆ ಎಲ್ಲರ ಜೀವಿತದಲ್ಲಿ ದೇವ್ರು ತಾನು ಯಾರಾಗಿದ್ದಾನೆ ಎಂಬುದಾಗಿ ಅದನ್ನು ಪ್ರಚುರಪಡಿಸ್ತಾ ಇದ್ದಾನೆ. ದೆನ್ ಮಾರ್ತಾ ಹತ್ರ ಬರಬೇಕಾದ್ರೆ ಡೆಡ್ ಥಿಂಗ್ಸ್ ಕ್ಯಾನ್ ಲಿವ್ ಅಗೇನ್. ಮಾರ್ತಾಳ ಹತ್ರ ಬರೋ, ಸ್ವಾಮಿ ನೀನು ಇಲ್ಲಿದ್ದಿದ್ರೆ ನನ್ನ ತಮ್ಮ ಸತ್ತು ಹೋಗ್ತಾ ಇರಲಿಲ್ಲ. ಸ್ವಾಮಿ ನೀನು ಇರಬೇಕಾಗಿತ್ತು, ಸತ್ತು 4 ದಿವಸ ಆಯಿತು, ಆಗಲೇ ಅದು ಸ್ಟಿಂಗಿ ಸ್ಮೆಲ್ ಬರ್ತಾ ಇದೆ, ಕೊಳ್ಕು ವಾಸನೆ ಬರ್ತಾ ಇದೆ, ಅಯ್ಯೋ ಅದೆಲ್ಲ ನಾಶವಾಗ್ತಾ ಇದೆ, ನನ್ನ ತಮ್ಮ ನಾಶವಾಗಿ ಹೋಗ್ತಾ ಇದ್ದಾನೆ, ನೀನು ಇರಬೇಕಿತ್ತು ಸ್ವಾಮಿ, ನೀನು ಇರಬೇಕಿತ್ತು. ಸ್ವಾಮಿ ಹೇಳ್ತಾರೆ, ನಾನು ಪುನರುತ್ಥಾನವಾಗಿದ್ದೇನೆ. ಸ್ವಾಮಿ ನಾನು ಜೀವವಾಗಿದ್ದಾನೆ. ಡೂ ಯು ಬಿಲೀವ್? ನೀನು ನಂಬ್ತೀಯಾ? ಓಕೆ, ಬಾ ನನ್ನ ಜೊತೆಗೆ. ಕರ್ಕೊಂಡು ಹೋದ್ರು ಅವ್ರಿಗೆ, ಲಾಜರನೇ ಕಮ್ ಔಟ್. 1 ವರ್ಡ್ ಕೊಟ್ಟಿದ ತಕ್ಷಣ ಲಾಜರ್ ಎದ್ದು ಬಂದು, ಈಗ ಸಮಾಧಾನ ಆಯ್ತಾ ನಿನಗೆ? ಹಲ್ಲೆಲೂಯ, ಹಲ್ಲೆಲೂಯ. ಮಾರ್ತಳಲ್ಲಿ ದೇವ್ರು ಹೇಳ್ತಿದ್ದಾರೆ ಅಂದ್ರೆ, ನನ್ನ ತಿರುಗಿ ಜೀವ ಕೊಡುವ ದೇವರಾಗಿದ್ದಾನೆ ಎಂಬುದಾಗಿ. ಆಮೆನ್, ಹಲ್ಲೆಲೂಯ. ಇನ್ನೊಬ್ರನ್ನ ಬೈಬಲ್ ನಾವು ನೋಡ್ಬೇಕಾದ್ರೆ, ಲಾಸ್ಟ್ ದೊರ್ಕಳು ನೋಡ್ಬೇಕಾದ್ರೆ ಬೈಬಲಲ್ಲಿ ದೊರ್ಕಳು ಎಂಬುದಾಗಿ ಹೊಸ ಒಡಂಬಡಿಕೆ ಕಾಲದಲ್ಲಿ ಬರ್ತಾಳೆ. ಅಲ್ಲಿ ಹೇಳ್ತಿದೆ, ಗಾಡ್ ನೆವರ್ ಫರ್ಗೆಟ್ಸ್. ದೇವರು ಎಂದಿಗೂ ಮರೆತು ಬಿಡುವವನಲ್ಲ. ಹಲ್ಲೆಲೂಯ. ದೇವರು ಎಂದಿಗೂ ಮರೆತು ಬಿಡುವವನಲ್ಲ. ನಾನು ನಿಮ್ಮನ್ನು ಮರೆಯೋದಿಲ್ಲ. ಯಾವಾಗಲೂ ನೀವು ನನ್ನ ದೃಷ್ಟಿಯಲ್ಲಿದ್ದೀರಿ. ಪುರುಷ ಮತ್ತು ಸ್ತ್ರೀ ಯಾರು ಹೇಗೆ ಬಹಳ ಇಂಪಾರ್ಟೆಂಟ್ ಎಂಬುದನ್ನು ನೋಡ್ಬೇಕಂದ್ರೆ, ಒಬ್ಬ ಮನುಷ್ಯನಿಗೆ 2 ದೃಷ್ಟಿ, 2 ಕಣ್ಣುಗಳು ಎಷ್ಟು ಇಂಪಾರ್ಟೆಂಟು, ಓಕೆ, ದೇವರ ದೃಷ್ಟಿಯಲ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಅಷ್ಟೇ ಇಂಪಾರ್ಟೆಂಟ್ ಆಗಿದ್ದಾರೆ. ಹಲ್ಲೆಲೂಯ. 1 ಕಣ್ಣಿಂದ ನೋಡಿದ್ರೆ ಅವನು ಕುಲ್ಡಾನೆ ಅಂತಾರೆ ಅವನಿಗೆ, ಬಟ್ 2 ಕಣ್ಣು ನೋಡ್ಬೇಕಾದ್ರೆ ಅದು ಮುಖಕ್ಕೆ ಒಂದು ಸೌಂದರ್ಯ ಕಣ್ಣು. ಆ ರೀತಿಯಾಗಿ ದೇವರು ನಮ್ಮನ್ನ ಪುರುಷರನ್ನು ಇಟ್ಟಿದ್ದಾನೆ, ಸ್ತ್ರೀಯರನ್ನು ದೇವರಿಟ್ಟ. 2 ಕಿವಿ ಎಷ್ಟು ಇಂಪಾರ್ಟೆಂಟು ಅಷ್ಟು ಇಂಪಾರ್ಟೆಂಟ್. 3ನೇಲಿ 2, ಓಕೆ, ಶ್ವಾಸ ನಾಳವನ್ನು ಹೇಗಿಟ್ಟಿದ್ದಾನೆ ಅಷ್ಟು ಇಂಪಾರ್ಟೆಂಟ್. ಬಟ್ ಬಾಯಿ ಒಂದೇ ಇಟ್ಟನಲ್ಲ ಎಂಬುದಾಗಿ ನೀವು ಹೇಳ್ಬೋದು. ಓಕೆ, ಹಲ್ಲೆಲೂಯ. ಬಾಯಿ ಒಂದೇ ಇಟ್ಟನು, ಓಕೆ, ಅದರಿಂದ ಜೀವ ಶ್ವಾಸ ಬರ್ತಾ ಇದೆ, ಆಹಾರ ತಿಂತ ಇದೆ. ಆಹಾರ ತಿನ್ನಲಿಕ್ಕೆ ದೇವರು, ಆಹಾರ ತಯಾರಿಸಲಿಕ್ಕೆ ಆ ಕೃಪೆಯನ್ನು ಅವ್ರಿಗೆ ಕೊಟ್ಟಿದ್ದಾನೆ. ಆಹಾರಕ್ಕೆ ದುಡಿಲಿಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಬಾಯಲ್ಲಿರುವ ಹಳ್ಳುಗಳು ನಮ್ಮ ಸಂತತಿಯ, ನಮ್ಮ ಮಕ್ಕಳವರು. ಆಮೆನ್. ಬಾಯಲ್ಲಿರುವಂಥ ನಾಲಿಗೆ ಅದು ದೇವರ ವಾಕ್ಯವಾಗಿದೆ, ಅದು ಜೀವಕರವಾಗಿದೆ. ಆಮೆನ್, ಆಮೆನ್, ಹಲ್ಲೆಲೂಯ. ಮುಖಕ್ಕೆ ಸೌಂದರ್ಯ ಕಣ್ಣಾಗಿದೆ. ಇಬ್ಬರು ನಾವು, ಪುರುಷ ಆಗಲಿ ಸ್ತ್ರೀಯರಾಗಲಿ, ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಿಲ್ಲ. ಯಾವ ಕಣ್ಣಿಗೆ ಎಫೆಕ್ಟ್ ಆದ್ರೂ ಕೂಡ ಹಿಂಗೆ ಮಾಡಿದ್ರೂ ಕುಲ್ಡಾನೆ ಅಂತಾರೆ, ಹಿಂಗೆ ಅಂದ್ರೆ ಕುಲ್ಡಾನೆ ಅಂತಾರೆ. ಬಟ್ 2 ಕಣ್ಣುಗಳನ್ನು ತೆಗೆದು ನೋಡ್ಬೇಕಾದ್ರೆ ಅದು ದೇವರ ಸೌಂದರ್ಯತೆಯನ್ನು ಅದು ತೋರಿಸ್ತಾ ಇದೆ. ಆಮೆನ್, ಆಮೆನ್, ಹಲ್ಲೆಲೂಯ. ಪ್ರತಿ ಸ್ತ್ರೀಯರಲ್ಲಿ, ಬೈಬಲ್ ಇರುವಂಥ ಪ್ರತಿ ಸ್ತ್ರೀಯರಲ್ಲಿ ದೇವ್ರು ನಾನು ಯಾರಾಗಿದ್ದಾನೆ ಎಂಬುದಾಗಿ ಅದನ್ನು ತೋರಿಸುವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನೂ ಶ್ರೇಷ್ಠವಾದಂಥ ಆಶೀರ್ವಾದಗಳಿಂದ ತುಂಬಿಸಿ ಆಶೀರ್ವದಿಸಲ್ಪಡಲಿ. ಆಮೆನ್. ಕಮ್ ಆನ್, ಸ್ಟ್ಯಾಂಡ್ ಅಪ್ ಇನ್